ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಸಹ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವಾಗ ಟೈಮ್ ಬಂದು ಆಲ್ರೆಡಿ 1 o'clock ಹತ್ತಿರ ಆಗಿದೆ. ಸೊ ನಾಳೆ ನಮ್ಮ ಅಮ್ಮ ಮನೆ ನೆಕ್ಸ್ಟ್ ಫ್ಲೋರ್ದು ನಾನು ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗೇನೆ ಗೃಹ ಪ್ರವೇಶ ಪುಟ್ಟ ಒಂದು ಹೋಮ ಮಾಡಿಸಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದರದ್ದೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಹಾಗೆ ಮಾರ್ನಿಂಗ್ ಪೂಜೆಗೆ ಏನೇನೆಲ್ಲ ಬೇಕಿತ್ತು ಅಂತ ಪುರೋಹಿತರು ಒಂದು ಲಿಸ್ಟ್ ಮಾಡಿಕೊಟ್ಟಿದ್ರು. ಹೂವು, ಹಣ್ಣು, ಹಾಗೆ ಹೋಮಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎಲ್ಲನೂ ಅವತ್ತಿಂದ ಹಿಂದಿನ ದಿನನೇ ಅಣ್ಣ ಅಮ್ಮ ಹೋಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದಿಟ್ಟಿದ್ರು. ಸೊ ನಾನು ಅದು ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಏನೇ ಒಂದು ಫೆಸ್ಟಿವಲ್ ಆಗಿರ್ಬೋದು ಅಥವಾ ಏನೇ ಒಂದು ಫಂಕ್ಷನ್ ಆಗಿರ್ಬೋದು, ಏನೇ ಒಂದು ಕಾರ್ಯ ಆಗಿರ್ಬೋದು, ನಾವು ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ವಲ್ಪ ಮೈಂಡ್ ಫ್ರೀಯಾಗಿ ನಾವು ಕೆಲಸನ ಮಾಡ್ಕೊತಾ ಹೋಗ್ಬೋದು. ಸೊ ಹಾಗಾಗಿ ಹಿಂದಿನ ದಿನವೇ ಎಲ್ಲನೂ ಅಣ್ಣ ಅಮ್ಮ ಎಲ್ಲ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ನಾವು ಇಬ್ಬರು ಮಕ್ಕಳನ್ನು ಮಲಗಿಸಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಣ್ಣ ಪುಟ್ಟ ಕೆಲಸಗಳನ್ನ ಈಗಲೇ ಮುಗಿಸ್ಕೊಂಡ್ರೆ ನಮಗೆ ಮಾರ್ನಿಂಗ್ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕೆಲಸ ಹಿಡ್ಕೊಂಡ್ವಿ. ಏನು ಮಾಡ್ತಾಯಿದ್ಯಾ? ತೋರಣ ಹಾಕ್ತಿದ್ಯಾ? ಎಷ್ಟಾಗ್ತಿ? ಎಷ್ಟಾಗ್ತೆ ನೋಡು. ತೋರಣಗಳು ಹಾಕಿಟ್ಕೊಂಡವನೇ. ಹಾಗೆ ಇವಾಗ ನಾವಿರೋ ಮನೆಗೆ, ದೇವ್ರ ಮನೆಗೆ ಮತ್ತು ಮೇಲ್ಗಡೆ ಡೋರ್ಗೆ, ಮೇಲ್ಗಡೆ ದೇವ್ರ ಮನೆಗೆ ಎಲ್ಲ ಬೇಕಾಗುತ್ತೆ ಅಂತ ಒಂದು 4-5 ತೋರಣಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದ. ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಅವನಿಗೆ ಸ್ವಲ್ಪ ನಾಚಿಕೆ, ಹಾಗಾಗಿ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದ. ಸೊ ಹಾಗೂ ನಾನು ಮಾತಾಡ್ತಿದ್ನಲ್ಲ, ವಿಡಿಯೋ ಮಾಡ್ತಾಯಿದ್ನಿಲ್ಲ, ಅದಕ್ಕೆ ಅವನು ಅಷ್ಟಾಗಿ ಮಾತಾಡಲಿಲ್ಲ. ಸೊ ಇರಲಿ, ನಾವು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಆಲ್ರೆಡಿ ಟೈಮು ಬಂದು 12:45, 1 ಗಂಟೆ ಹತ್ತಿರ ಆಗೋಯಿತು. ಸೊ ಎಲ್ಲ ರೆಡಿ ಮಾಡಿಕೊಂಡು ಮೇಲ್ಗೆಲ್ಲ ಶಿಫ್ಟ್ ಮಾಡೋಣ ಅಂತ ಹೋದ್ವಿ. ಇದು ಫೈನಲಿ ಹೊಸ ಮನೆಗೆ ಬಂದ್ವಿ. ಬಟ್ ಎಲ್ಲ ಏನೇನು ಐಟಮ್ ಇದೆಯೋ ಅದನ್ನೆಲ್ಲ ಶಿಫ್ಟ್ ಮಾಡಿದ್ದೀವಿ. ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಎಷ್ಟೇ ಬೇಗ ನೈಟೇ ಕೆಲಸ ಮಾಡಿಕೊಂಡ್ರು ಮಾರ್ನಿಂಗು ಮಕ್ಕಳನ್ನ ನೋಡಿಕೊಂಡು ಎಲ್ಲ ಗಜಿಬಿಜಿಲಿ ನಾವು ಕೆಲಸ ಲೇಟ್ ಆಗೇ ಹೋಗ್ಬಿಡುತ್ತೆ ಎಷ್ಟು ಬೇಗ ಅಂದ್ಕೊಂಡ್ರು. ಬಟ್ ಇರೋದರಲ್ಲಿ ಬೇಗ ರೆಡಿ ಎಲ್ಲ ಆದ್ವಿ. ಪುರೋಹಿತರು ಅವ್ರ ಟೈಮ್ ಕರೆಕ್ಟಾಗಿ ಅವರು ಬಂದೇ ಬರ್ತಾರೆ. ಸೊ ಹಾಗಾಗಿ ಎಲ್ಲ ಬೇಗ ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ನಾವು ರೆಡಿಯಾಗಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪುರೋಹಿತರು ಸಹ ಬೇಗ ಬೇಗ ಪೂಜೆಗೆ ರೆಡಿ ಮಾಡಿಕೊಂಡ್ರು. ಹಾಗೆ ಇಲ್ಲಿ ಆಲುಕ್ಸೋದಕ್ಕೆ ಪಾತ್ರೆನೆಲ್ಲ ಅರಿಶಿಣದಲ್ಲಿ ತಿಕ್ಕಿಸಿ ರೆಡಿ ಮಾಡ್ಕೊಳಕ್ಕೆ ಹೇಳಿದರು ಪುರೋಹಿತರು. ಅಮ್ಮ ರೆಡಿ ಮಾಡ್ಕೊತಾಯಿದ್ರು. ಸೊ ಫಸ್ಟು ಮೇಯ್ನ್ ಇರೋದು ಇದೇನೆ. ನಾವು ಒಂದು ಮನೆಗೆ ಕಾಲಿಡ್ತಿದ್ದೀವಿ, ಹೊಸ ಮನೆಗೆ, ಅಥವಾ ನಾವು ಯಾವುದೇ ಮನೆ ಇವಾಗ ರೆಂಟ್ಗೆ ಹೋದರೂ ಅಷ್ಟೇ, ಲೀಸ್ಗೆ ಹೋದರೂ ಅಷ್ಟೇ, ಸ್ವಂತ ಮನೆ ಆದರೂ ಅಷ್ಟೇ, ಸ್ಟಾರ್ಟಿಂಗ್ ನಾವು ಮನೆಗೆ ಹೋಗುವಾಗ ಆಲುಕ್ಸೋದು ತುಂಬ ಒಳ್ಳೆಯದಲ್ವಾ. ಆವಾಗಿಂದ ಬಂದಿರೋಂಥ ರೂಢಿ. ಮನೆಗೆ ಬಂದ್ವಿ ಅಂದರೆ ಆಲುಕ್ಸೇ ಉಗಿಸ್ತೀವಿ. ಸೊ ಅದಕ್ಕಾಗಿ ರೆಡಿ ಮಾಡಿ ಇಟ್ಕೊತಾಯಿದ್ರು. ಇಲ್ಲಿ ನನ್ನ ಮಗ ಮತ್ತು ನನ್ನ ಸೊಸೆ ಮುದ್ದು ಇಬ್ಬರು ಪುಟಾಣಿ ಮಕ್ಕಳು ರೆಡಿ ಮಾಡಿದ್ವಿ. ಗಣಪತಿ ಹೋಮಕ್ಕೆ, ಗಣೇಶನ ಪೂಜೆಗೆ ಈ ರೀತಿ ಅವರು ಸಿಂಪಲಾಗೇ ರೆಡಿ ಮಾಡ್ಕೊಂಡಿದ್ರು. ನಾವು ಸಿಂಪಲಾಗಿ ಪೂಜೆ ಮುಗಿಸ್ಕೊಳ್ಳೋದಕ್ಕೆ ಪುರೋಹಿತರಿಗೆ ಹೇಳಿದ್ವಲ್ಲ. ಸೊ ಹಾಗಾಗಿ ಅವರು ಸಹ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಳ್ಳೋಕ್ಕೆ ರೆಡಿ ಮಾಡಿದರು. ಸೊ ಇವಾಗ ನೆಕ್ಸ್ಟು ಹಾಲು ಉಗ್ಸೋದಕ್ಕೆ ಎಲ್ಲನೂ ರೆಡಿಯಾಗಿತ್ತು. ಪ್ಯಾಕೆಟಲ್ಲಿ ಹಾಲು ತಂದು ರೆಡಿ ಮಾಡ್ಕೊತಾಯಿದ್ರು. ಬಟ್ ಇಬ್ಬರೂ ತುಂಬಾ ಗಲಾಟೆ ಮಾಡ್ತಾಯಿದ್ರು. ನಮಗೆ ಇಲ್ಲಿ ಇನ್ನು ಯಾರೂ ಇವಾಗ ನಾವು ಏನು ಗೆಸ್ಟ್ಗೆ ಹೇಳಿದ್ರು ಅಂದರೆ ನಮ್ಮ ರಿಲೇಷನ್ಗೆ ಹೇಳಿದ್ವೋ ಅಥವಾ ನಮ್ಮ ದೊಡ್ಡಮ್ಮ ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಹಾಗಾಗಿ ನಾವೇ ರೆಡಿ ಮಾಡ್ಕೊತಿದ್ವಲ್ಲ. ಈ ಕಡೆ ಹುಡುಗರನ್ನ ನೋಡ್ಕೋಬೇಕಾಗಿತ್ತು, ಈ ಕಡೆ ಅವ್ರು ಇರ್ತಾನೆ ಇರಲಿಲ್ಲ, ಓಡೋಗ್ತಾಯಿದ್ರು ಆಚೆ. ಹಾಗಾಗಿ ಸ್ವಲ್ಪ ರಿಸ್ಕ್ ಅನ್ನಿಸ್ಬಿಡ್ತು. ಅವ್ರನ್ನ ಅವಾಯ್ಡ್ ಮಾಡೋದೇ ರಿಸ್ಕ್ ಆಗೋಗ್ಬಿಡುತ್ತೆ.
ಹಾಗಾಗಿ ಇರಲಿ ಆಯಿತು. ಆಮೇಲೆ ಪುರೋಹಿತರು ಬಾಗಿಲಿಗೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ದೇವರನ್ನ ಕೇಳ್ಕೊಳ್ಳಮ್ಮ ಒಳ್ಳೇದಾಗಲಿ ಅಂತ ಹೇಳ್ತಾಯಿದ್ರು ಅಮ್ಮನಿಗೆ. ಸೊ ಹಾಗಾಗಿ ಅಮ್ಮ ಕುಂಕುಮ ಅರಿಶಿನ ಎಲ್ಲ ಇಟ್ಟು ದೇವರಿಗೆ ಹೊಸ್ಲಿಗೆ ಇಟ್ಟು ಪೂಜೆ ಮಾಡ್ಕೊಂಡು ಬಂದರು ಒಳಗಡೆಗೆ. ನೋಡಿ ಇದೇ ರೀತಿ ಗಣಪತಿ ಹೋಮ ಮಾಡೋದಕ್ಕೆ ಗಣೇಶನ ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನು ದೂರ ಮಾಡುವಂಥ ವಿಘ್ನೇಶ್ವರನಿಗೆ ಫಸ್ಟು ಪೂಜೆ ಮಾಡಿಕೊಂಡು ನೆಕ್ಸ್ಟು ಆಮೇಲೆ ಹೋಮ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು 3 ಜನ ಮುತ್ತೈದೆಯರು ಅರಿಶಿನ ಕುಂಕುಮ ಮತ್ತು ಅಕ್ಷತೆಯಿಂದ ಪೂಜೆ ಮಾಡೋಕ್ಕೆ ಹೇಳಿದ್ರು. ಸೊ ಹಾಗಾಗಿ ನಾನು, ಅಮ್ಮ ಮತ್ತು ನಮ್ಮ ಭಾರ್ಗವಿ ಅರಿಶಿನ ಕುಂಕುಮ ಇಟ್ಟು ದೇವರಿಗೆ ಹೂವು ಇಟ್ಟು ಅಕ್ಷತೆ ಹಾಕಿ ಒಳ್ಳೆಯದಾಗಲಿ ಅಂತ ಕೇಳಿ ಎಸ್. ಹಾಗೆ ಪೂಜೆ ಎಲ್ಲ ಮುಗೀತು. ಪುರೋಹಿತರು ಹೋಮ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಹೋಮಕ್ಕೆ ಕುತ್ಕೊಳ್ಳೋದಕ್ಕೆ ಅಪ್ಪ ಮತ್ತು ಅಮ್ಮ ಭಾರ್ಗವಿ ಮತ್ತು ಅಣ್ಣಂಗೆ ಹೇಳಿದ್ರು. ಆವಾಗ ತಾನೇ ಜಸ್ಟ್ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಮ್ಮ ಬಂದರು. ನನ್ನ ಮಗ ಅವನಿಗೆ ಅವತ್ತೇ ಫುಲ್ಲು ಹುಷಾರಿರಲಿಲ್ಲ. ಹಾಗಾಗಿ ನಾನು ಈ ಹೋಮದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅವನ್ನ ಮಲಗಿಸ್ಬಿಡೋಣ, ಕೆಳಗಡೆ ಹೋಗಿ ಫುಲ್ಲು ಹೋಗಿ ಇಲ್ಲೆಲ್ಲ ಅವನಿಗೆ ಇನ್ನೂ ಹೆಲ್ತ್ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡು ಕೆಳಗಡೆ ಹೋದೆ ಮಲಗಿಸೋದಕ್ಕೆ. ಎಸ್. ಹಾಗೆ ಪೂಜೆ ಹೋಮ ಎಲ್ಲ ಮುಗೀತು. ನಾವು ಅಂದ್ಕೊಂಡೋದ್ಕಿಂತ ತುಂಬ ಚೆನ್ನಾಗೇ ಪೂಜೆ ಮಾಡಿಕೊಟ್ಟು ಪುರೋಹಿತರು. ಎಸ್. ಇವರು ನನ್ನ ಹಸ್ಬೆಂಡ್ ಅಕ್ಕ, ಮೊದಲನೇ ಅಕ್ಕ. ಇವ್ರ ಹೆಸರು ಬಂದು ಲಕ್ಷ್ಮಿ ಅಂತ. ನಾನು ಜ್ಯೋತಿ ಅಕ್ಕ ಅಂತ ಕರಿತೀನಿ. ತಾನೇ ಬಂದಿಲ್ವಾ ಮನೆ ನೋಡ್ತಾಯಿದ್ರು. ಆಗಿತ್ತಲ್ವ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಅಪ್ಪ ಮನೆಗೆ ಬಂದಿರಲಿಲ್ಲ ಅವರು. ಸೊ ಬಂದಿದ್ರಲ್ಲ ಮನೆ ಎಲ್ಲ ನೋಡಿಕೊಂಡು ಒಂದು ಕಡೆಯಿಂದ ಬರ್ತಾಯಿದ್ರು. ಇದು ನಮ್ಮ ಮನೆ ದೇವರು, ಅಂದರೆ ನಮ್ಮ ಅಮ್ಮ ಮನೆಯ ದೇವರು ವೆಂಕಟೇಶ್ವರ ಶ್ರೀನಿವಾಸ. ನಿಜವಾಗ್ಲೂ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ, ನನಗೆ ಬುದ್ಧಿ ಬಂದಾಗಿಂದನೂ ನಂಬಿರೋಂಥ ನನ್ನ ದೇವರು ಅಂದರೆ ಸುಳ್ಳಾಗಲ್ಲ. ಎಸ್. ಹಾಗೆ ಮಧ್ಯಾಹ್ನ ಊಟದ ಟೈಮ್ ಆಯಿತು. ಎಲ್ರಿಗೂ ಊಟ, ನಾನು ಸಹ ಫಸ್ಟು ಊಟ ಮಾಡಿಕೊಂಡೆ. ಹಾಗೆ ಎಲ್ರಿಗೂ, ಯಾಕಂದರೆ ಮಾರ್ನಿಂಗು ಪೂಜೆ ಮುಗಿಸೋ ಗಂಟ ಏನೂ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಹಾಗೆ ಇದ್ವಿ. ಆಮೇಲೆ ಬೇಗ ಊಟ ಮುಗಿಸ್ಕೊಂಡು ಎಲ್ಲ ಬಂದವರೆಲ್ಲನೂ ಸಹ ಊಟ ಮಾಡಿದ್ರು. ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ ಊಟ ಕೂತಿದ್ರು. ನಾನು ಸಹ ಊಟಕ್ಕೆ ಬಡಿಸಿ ಅಡುಗೆ ಏನೇನು ಐಟಮ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ನಿಮಗೆ. ಎಸ್. ಎಲ್ಲ ಊಟ ಕೂತಿದ್ರು. ನಾನು ಸಹ ಊಟ ಮಾಡಿ ಊಟ ಬಡಿಸ್ತಾಯಿದ್ದೆ. ಅಡುಗೆ ಬಂದು 2 ರೀತಿ ಪಲ್ಯ, ಬಜ್ಜಿ, ಉಪ್ಪಿನಕಾಯಿ, ಉಪ್ಪು, ಹಪ್ಪಳ, ಪಾಯಸ, ಒಬ್ಬಟ್ಟು ಮತ್ತು ಅನ್ನ, ರಸ, ಸಾಂಬಾರು ಮತ್ತು ಪಲಾವ್. ಇಷ್ಟು ಅಡುಗೆ ಮಾಡಿಸಿದ್ರು ಅಪ್ಪ. ಅದೇನೋ ಹೇಳ್ತಾರಲ್ಲ, ಬಡವ್ರ ಮನೆ ಊಟ ಚೆಂದ, ಶ್ರೀಮಂತರ ಮನೆ ನೋಟ ಚೆಂದ ಅಂತ. ಅಡುಗೆ ತುಂಬಾ ಚೆನ್ನಾಗಾಗಿತ್ತು. ನಾನು ಆಲ್ಮೋಸ್ಟು ನೋಡ್ತೀನಲ್ಲ, ಯಾವುದೇ ಫಂಕ್ಷನ್ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಮಾಡುವಂಥ ಫಂಕ್ಷನ್ ಆಗಿರ್ಬೋದು, ಬೇರೆಯವ್ರದ್ದೆಲ್ಲ ನಾನು ಹೇಳೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಮಾಡುವಂಥ ಯಾವುದೇ ಫಂಕ್ಷನ್ ಆದರೂ ಊಟ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಹ್ಯಾಪಿ ಅಂತಲೇ ಹೇಳ್ಬಿಟ್ಟು ಯಾವಾಗಲೇ ಮಾಡಿಸಿದ್ರು ಊಟ ತುಂಬ ಚೆನ್ನಾಗಿರುತ್ತೆ. ಏನಂತಂದರೆ, ಇವಾಗ ನಾವೇನೋ ಒಂದು ಕಾರ್ಯ ಮಾಡ್ತಾಯಿದ್ದೀವಿ, ಒಂದು ಶುಭ ಕಾರ್ಯ ಆಗಿರಲಿ, ಮೇಯ್ನ್ ನಮಗೇನು ಇಂಪಾರ್ಟೆಂಟು, ಪೂಜೆ ಚೆನ್ನಾಗಾಗಬೇಕು, ಹಾಗೆ ಅಡುಗೆ ಚೆನ್ನಾಗಾಗಬೇಕು. ಬಂದಿರೋರು ಊಟ ಮಾಡಿ ತೃಪ್ತಿಯಿಂದ ಚೆನ್ನಾಗಿದೆ ಅಡುಗೆ ಅಂತ ಹೇಳಿದ್ರೆ ಅದೊಂದು ನಾವು ಕಾರ್ಯ ಮಾಡಿರೋದಕ್ಕೂ ಒಂದು ಸಮಾಧಾನ ಅಂತ ಹೇಳ್ಬೋದು. ಹಾಗೆ ಊಟ ತುಂಬ ಚೆನ್ನಾಗಿತ್ತು. ಪೂಜೆ, ಊಟ ಎರಡೂ ತುಂಬ ಚೆನ್ನಾಗಿದ್ದರೆ ನಾವು ಮಾಡಿದಂಥ ಕಾರ್ಯ ಸಾರ್ಥಕ ಅಂತಲೇ ಹೇಳ್ಕೊಬೋದು ನಮಗೆ. ಸೊ ಹಾಗಾಗಿ ನಾನು ನಿಮಗೆ ಆವಾಗಲೇ ಮನೆ ಕ್ಲೀನಾಗಿ ತೋರ್ಸೋಕ್ಕಾಗಲಿಲ್ಲ. ಸರಿ, ಮನೆ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಒಳಗಡೆ ಎಲ್ಲ ಅಂತ ಬಂದೆ. ನಾನು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಸಾಯಂಕಾಲ ಆಗೇ ಹೋಗ್ಬಿಟ್ಟಿತ್ತು, 5-6 o'clock ಆಗಿಬಿಟ್ಟಿತ್ತು. ಹಾಗಾಗಿ ಬಂದೆ, ನೋಡೋಣ ವೀಡಿಯೋ ಮಾಡೋಣ ಅಂತ. ಬಟ್ ನಮ್ಮ ಅಣ್ಣ ಹೇಳ್ದ, ಇಲ್ಲ ವಾಶ್ರೂಮು ಮತ್ತು ರೂಮ್ಗಳಲ್ಲಿ ಇನ್ನೂ ಬಲ್ಪು ಫಿಕ್ಸ್ ಮಾಡಿಲ್ಲ ಅಂತ. ಸೊ ಇರಲಿ, ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ. ಒಂದು ಸರಿ ನಿಮಗೆ ನಾನು ಹೇಳಿದ್ನಲ್ಲ, ಹೋಮ್ ಟೂರ್ ಮಾಡುವಾಗ ಫುಲ್ಲು ಇಡೀ ಮನೆನ ತೋರಿಸೋಣ. ಇವಾಗ ಜಸ್ಟ್ ಹೆಂಗೂ ಮನೆ
ಕ್ಲೀನಾಗಿ ತೋರ್ಸೋಕ್ಕಾಗಿಲ್ವಲ್ಲ, ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ತುಂಬ ಆಸೆಪಟ್ಟು ಕಟ್ಟಿರೋವಂಥ ಮನೆ, ಕಷ್ಟಪಟ್ಟು ಕಟ್ಟಿರೋವಂಥ ಮನೆ ಅಂತ ಹೇಳ್ಬೋದು. ಇದನ್ನು ಅಪ್ಪ ನಿಜ ನಾವು ಇವಾಗ ಏನಿದ್ದೀವೋ ಗ್ರೌಂಡ್ ಫ್ಲೋರಲ್ಲಿ, ಆ ಮನೆಗಿಂತ ಇದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಕಟ್ಟೋದಕ್ಕೆ. ಆದ್ರೂ ಫಿನಿಷ್ ಮಾಡಲೇಬೇಕು ಅಂತ ಫಿನಿಷ್ ಮಾಡಿದ್ದು. ಎಲ್ಲ ದೇವರ ಅನುಗ್ರಹ, ನಮ್ಮದೇನೂ ಇಲ್ಲ, ಅವನ ಆಶೀರ್ವಾದ ಅಷ್ಟೇ ಅಂತ ಹೇಳ್ಬೋದು. ಇದು ಕಿಚನ್ನು, ನಾನು ಅವಾಗೆ ತೋರಿಸಿದ್ದು ದೇವ್ರ ಮನೆ ಆವಾಗಲೇ ನೋಡಿದ್ದೀರಾ ಅನಿಸುತ್ತೆ. ಇದು ಕಿಚನ್ನು ತುಂಬ ದೊಡ್ಡದಾಗಿದೆ. ಹಾಗೆ ಅಲ್ಲಿ ಫ್ರಿಜ್ ಇಟ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಈ ವಾರ್ಡ್ರೋಬು ಎಲ್ಲ ಕಿಚನ್ದು ಇಂಟೀರಿಯರ್ ಏನೂ ಮಾಡಿಸಿಲ್ಲ, ಜಸ್ಟ್ ಹಾಗೆ ಸಿಂಪಲ್ ಆಗಿರೋದು. ಇದು ಬಂದು ಫ್ರಿಜ್ ಇಟ್ಕೊಳ್ಳೋಕ್ಕೆ ಮಾಡಿಸಿರೋಂಥ ಸ್ಪೇಸು. ಹಾಗೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರಲ್ಲ ಗಾದೆ, ಅದು ನಿಜ. ತುಂಬ ಗಾದೆ ಎಷ್ಟು ಸತ್ಯವಾಗಿ ಹೇಳಿರ್ತಾರೆ ಅಂತಂದರೆ, ಆವಾಗ ಗಾದೆ ಎಲ್ಲ ಕೇಳಿದಾಗ ನಿಜವಾಗ್ಲೂ ನಿಜ ಅಲ್ವಾ ಅನಿಸುತ್ತೆ. ಮನೆ ಕಟ್ಟೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಒಂದೇ ಒಂದು ಮಳೆ ಇಲ್ಲ ಅಂದ್ರೂ ಕೆಲಸ ಫಿನಿಷ್ ಆಗೋದೇ ಇಲ್ಲ. ಮದುವೆ ಆದ್ರೂನು ಕಟ್ಬಿಡಪ್ಪ ತಾಳಿ ಹೋಗಲಿ ಅಂತ ಹೇಳಿ ಕಟ್ಸ್ಬಿಡ್ತಾರೆ ಟೈಮ್ ಬಂತು ಅಂತಂದಾಗ. ಬಟ್ ಮನೆ ಫಿನಿಷ್ ಮಾಡೋದಕ್ಕೆ ಒಂದು ಮಳೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದು ರೂಮು, 2 ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಎಲ್ಲ ಏನೂ ಇಲ್ಲ, ಜಸ್ಟ್ 2 ರೂಮು ಮತ್ತು ಮಧ್ಯದಲ್ಲಿ ವಾಶ್ರೂಮ್ ಇದೆ. ಸೇಮ್ ನಮ್ಮ ಮನೆಗಳು ಗ್ರೌಂಡ್ ಫ್ಲೋರಲ್ಲಿ ಇವಾಗ ನಾವು ಇರುವಂಥ ಮನೆ ಯಾವ ರೀತಿ ಇದೆಯೋ ಸೇಮ್ ಅದೇ ಥರ ಇದೆ, ಅದೇ ಸೈಜಲ್ಲಿದೆ. ಆ್ಯಂಡ್ ಏನು ಒಂದು ಹಾಲು, ಕಿಚನ್ನು, ದೇವ್ರ ಮನೆ, 2 ರೂಮು ಆ್ಯಂಡ್ 1 ವಾಶ್ರೂಮ್, ಇಷ್ಟೇನೆ ಮನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.